ಆರಾಧನೆ ಅರಸನು ನೀನೇ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯರೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ, ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೆ, ದಿನವೆಲ್ಲ ಆರಾಧಿಸುವೆ, ಬೇಗನೆ ಬರಲಿರುವ ಯೇಸುವೆ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ, ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ,
ಜೀವನು ನೀನೇ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಬೆಳಗಿಸುವೆ ಬನ್ನಿ ಎನ್ನಕ್ಕೆ, ಬಾಳು ಬೆಳಗಿಸುವೆ ಬನ್ನಿ ಎನ್ನಕ್ಕೆ. ಈರುಳು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ. ಈರುಳು ತುಂಬಿದ ಬಾಳಿದು ಜ್ಯೋತಿ ಬೆಳಗ ಬನ್ನಿರಿ. ಬಾಳು ಬೆಳಗಿಸುವೆ ಬನ್ನಿ ಎನ್ನಕ್ಕೆ, ಬಾಳು ಬೆಳಗಿಸುವೆ ಬನ್ನಿ ಎನ್ನಕ್ಕೆ. ತುಂಬಿದ ಬಾಳಿದು ನಲಿಯು ನೀಡ ಬನ್ನಿರಿ. ನೋವು ತುಂಬಿದ ಬಾಳಿದು ನಲಿಯು ನೀಡ ಬನ್ನಿರಿ. ಬಾಳು ಬೆಳಗಿಸುವೆ ಬನ್ನಿ ಎನ್ನಕ್ಕೆ, ಬಾಳು ಬೆಳಗಿಸುವೆ ಬನ್ನಿ ಎನ್ನಕ್ಕೆ. ಆಶರಹಿತ ಬಾಳಿದು ಜೀವ ಕಳೆಯ ತುಂಬಿರಿ. ಆಶರಹಿತ ಬಾಳಿದು ಜೀವ ಕಳೆಯ ತುಂಬಿರಿ. ಬಾಳು ಬೆಳಗಿಸುವೆ ಬನ್ನಿ ಎನ್ನಕ್ಕೆ, ಬಾಳು ಬೆಳಗಿಸುವೆ ಬನ್ನಿ ಎನ್ನಕ್ಕೆ.
ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹೋದರ ಪಾಲ್. ಮತ್ತೆ ಭಾನುವಾರ ಬಂದಾಯ್ತು, ಬೆಳಗ್ಗೆ 9 ಗಂಟೆ ಆಯ್ತು. ನನ್ನ ಎಲ್ಲಾ ಪ್ರೀತಿಯ ಸಹೋದರರಿಗೆ ಮತ್ತು ಸ್ನೇಹಿತರಿಗೆ ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಈ ಒಂದು ಆರಾಧನೆಗೆ ಸ್ವಾಗತಿಸುತ್ತೇನೆ. ನಾನು ಕ್ಲೆವಿನ್. ನನ್ನ ಎಲ್ಲಾ ಪ್ರೀತಿಯ ಸಹೋದರರಿಗೂ ಹಾಗೂ ಸ್ನೇಹಿತರಿಗೆ ಈ ಆರಾಧನಾ ಕೂಟಕ್ಕೆ ಸ್ವಾಗತಿಸುತ್ತೇನೆ. ನಾವು ಆರಾಧನೆ ಪ್ರಾರಂಭ ಮಾಡುವ ಹಾಗೆ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 33ನೇ ವಚನ ನಾನು ಓದುತ್ತಾನೆ. ನನ್ನಲ್ಲಿ ನಿಮಗೆ ಸಮಾಧಾನ ಇರುವಂತೆ ಇವುಗಳನ್ನು ನಾನು ನಿಮ್ಮೊಂದಿಗೆ ಮಾತಾಡಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಬರುವುದು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ವಾಕ್ಯದಲ್ಲಿ ಹೇಳಿದ ಹಾಗೆ, ಮೊದಲೇ ಗೊತ್ತಿದ್ದ ಹಾಗೆ, ದೇವರು ಈ ಲೋಕದಲ್ಲಿ ಬಹಳ ಸಂಕಟ ಇರುತ್ತೆ, ಕಷ್ಟ ಬರುತ್ತೆ, ನೋವಿರುತ್ತೆ. ಆದರೆ ನನ್ನಲ್ಲಿದ್ದುಕೊಂಡು ನನ್ನ ಸಮಾಧಾನವನ್ನು ನೀವು ಕಲಿತುಕೊಳ್ಳಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿಜವಾಗಲೂ ದೇವರು ಈ ಎಲ್ಲಾ ಕಷ್ಟಗಳನ್ನ, ಇದಕ್ಕಿಂತ ಹೆಚ್ಚಾಗಿ ಮಿಗಿಲಾದಂಥ ಕಷ್ಟಗಳನ್ನ ಯೇಸು ಕ್ರಿಸ್ತನು ಅನುಭವಿಸಿದ್ದಾನೆ. ನಾನು ಈ ಲೋಕವನ್ನ ಜಯಿಸಿದ್ದೇನೆ ಅನ್ನೋಂಥ ನಿರೀಕ್ಷೆಯ ಮಾತನ್ನ ಹೇಳ್ತಾ ಇದ್ದಾರೆ. ಸಹೋದರ ಸಹೋದರಿ, ನಮ್ಮೆಲ್ಲರಿಗಿರುವಂತಹ ಈ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ಕೂಡ ದೇವರಲ್ಲಿರುವಂತಹ ಸಮಾಧಾನವನ್ನು ಕಲಿತುಕೊಂಡಾಗ ನಾವು ಸಂತೋಷವಾಗಿರುವುದನ್ನು ಕಲಿಯಬಹುದು. ಈ ಒಂದು ವರ್ಷದಲ್ಲಿ ಅನೇಕ ಸಮಸ್ಯೆಗಳಿಂದ ಪ್ರಾರಂಭವಾಗಿದ್ದರು, ಅನೇಕ ಭಯದ ವಾತಾವರಣವಿದ್ದರು. ದೇವರು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಆಶೀರ್ವಾದಗಳನ್ನು ಮಾಡಿದ್ದಾನೆ. ಮುಖ್ಯವಾಗಿ ಈ ಒಂದು ತಿಂಗಳಲ್ಲಿ ನಾವು ಹೊಸದಾಗಿ ಮನೆಗೆ ಶಿಫ್ಟ್ ಆಗಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಗ ಈ ಒಂದು ತಿಂಗಳಲ್ಲಿ 1ನೇ ವರ್ಷವನ್ನು ಕಂಪ್ಲೀಟ್ ಮಾಡಲಿದ್ದಾನೆ. ಅದಕ್ಕಾಗಿ ನಾನು ತುಂಬ ಸಂತೋಷವಾಗಿದ್ದೇನೆ. ನಾವು ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರರು, ದೇವರ ವಾಕ್ಯವನ್ನು ಹಂಚಲಿದ್ದಾರೆ. ಸಭೆಯಾಗಿ ಎಸ್ತರ್ ವಿಷಯದಲ್ಲಿ ನಾವು ಕಲಿತಾ ಇದ್ದೇವೆ ಮತ್ತು ನಾವು ಕರ್ತನ ಭೋಜನದಲ್ಲಿ ಕೂಡ ಭಾಗವಹಿಸಲಿದ್ದೇವೆ. ಹಾಗೆ ಮಾಡುವ ಹಾಗೆ ಪ್ರಾರ್ಥನೆಯನ್ನು ಮಾಡಿ ದೇವರ ಆರಾಧನೆ ಆತನ ಕೈಯಲ್ಲಿ ಒಪ್ಪಿಸಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕದ ತಂದೆಯಾದ ದೇವರೇ, ದೇವಾ, ನೀನು ಈ ಲೋಕವನ್ನು ಜಯಿಸಿದ್ದಿ. ನೀನು ನಮ್ಮ ಹಾಗೆ ಈ ಲೋಕದಲ್ಲಿ ಜೀವನ ಮಾಡಿ ಅನೇಕ ಕಷ್ಟಗಳು, ನೋವುಗಳನ್ನು, ಹಿಂಸೆಗಳು ನೀನು ಸಹಿಸಿದ್ದಿ. ನೀನು ಸೋತು ಹೋಗಲಿಲ್ಲ, ನೀನು ಬಿಟ್ಟುಕೊಳ್ಳಿಲ್ಲ. ಬದಲಾಗಿ ಈ ಲೋಕವನ್ನು ಎದುರಿಸಿದ್ದಿ. ಧೈರ್ಯದಿಂದ ಈ ಲೋಕವನ್ನು ಎದುರಿಸಿದೆಯೇ, ಅದರಲ್ಲಿ ಜಯವನ್ನು ಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ದೇವರಿಗೂ ನಾವು ಬರುವಂಥ ಎಲ್ಲ ಸಮಸ್ಯೆಗಳು, ಅನಾರೋಗ್ಯಗಳು, ಕಷ್ಟಗಳು, ನೋವುಗಳು, ದೇವರ ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು ಅಥವಾ ಅನೇಕ ಗೊಂದಲವಾಗಿರಬಹುದು, ನಾವು ನಿರೀಕ್ಷೆ ಕಳೆದುಕೊಳ್ಳದೆ ನಿನ್ನಲ್ಲಿ ಇದ್ದುಕೊಂಡು ಆ ನಿನ್ನ ಸಮಾಧಾನವನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡು. ದೇವರಿಗೂ ನಾವು ನಿನ್ನನ್ನು ಆರಾಧಿಸುವಾಗ ನಮ್ಮ ಮನಸ್ಸುಗಳು, ನಮ್ಮ ಆಲೋಚನೆಗಳು ನಿನ್ನ ಹಾಗೆ ಯೋಚನೆ ಮಾಡಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ದೇವರಿಗೆ ಆರಾಧನೆ ಬಹಳ ಪ್ರಾರಂಭದಿಂದ ಮಧ್ಯದಿಂದ ಅಂತ್ಯದವರೆಗೂ ನಿನ್ನ ಕೈಗೆ ಒಪ್ಪಿಸಿಕೊಳ್ಳುತ್ತೇವೆ. ಈ ವಾಕ್ಯಗಳು, ಆರಾಧನೆಗಳು ಬಹಳ ಕಾರ್ಯ ಸಾಧಿಸುವಂತೆ ಮತ್ತು ಅನೇಕರಿಗೆ ನಿರೀಕ್ಷೆ ಕೊಡುವಂತೆ ಸಹಾಯ ಮಾಡು. ಒಟ್ಟಲ್ಲಿ ಈ ಸಮಯಕ್ಕಾಗಿ ಸ್ತೋತ್ರ ಹೇಳುತ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಯೇಸುವಿನ ಪರಿಶುದ್ಧ ದಿವ್ಯ ನಾಮದಲ್ಲಿ ಬೇಡನೆ ಆಶ್ರಿತ ಹೊಂದಿದ ಜೀವತಾಗಿದೆ. ಆಮೆನ್. ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಡೆಯಿಂದ ಗಾಲಿ, ನನ್ನ ನುಡಿಯಿಂದ ಗಾಲಿ, ನಿನ್ನ ನಾಮ ಒಂದೇ ಮಹಿಮೆಯಾಗಲಿ. ನನ್ನ ನಡೆಯಿಂದ ಗಾಲಿ, ನನ್ನ ನುಡಿಯಿಂದ ಗಾಲಿ, ನಿನ್ನ ನಾಮ ಒಂದೇ ಮಹಿಮೆಯಾಗಲಿ. ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನ
ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಸೃಷ್ಟಿಗೆ ನೀನು ಯಜಮಾನನು. ಸರ್ವಲೋಕವು ನಿನಗೆ ಅಡ್ಡ ಬೀಳಲಿ, ಸರ್ವ ಜನರು ನಿಮ್ಮಲ್ಲಿ ಬಂದು ಸೇರಲಿ, ಸರ್ವ ಜನರು ನಿಮ್ಮಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿಮ್ಮಲ್ಲಿ, ನಿಮ್ಮ ವಾಕ್ಯ ನನ್ನಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿನ್ನಲ್ಲಿ ಇದ್ದು ಬಹಳ ಫಲವ ಕೊಡುವೆನು, ನಾನು ನಿನ್ನಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೊತೆಯಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ ದಿನ ನಾವು ಎಸ್ತರು 4ನೇ ಅಧ್ಯಾಯದಿಂದ ಕಲಿಯಲಿದ್ದೇವೆ. ಶೀರ್ಷಿಕೆ ಇಂತಹ ಕಷ್ಟದ ಸಮಯದಲ್ಲಿ. ಹೋದುವಾರ ನಾವು ಅಧ್ಯಾಯ 3ರಲ್ಲಿ ಹೇಗೆ ಹಾಮಾನನು ರಾಜನಾದ ಅಹಷ್ವೇರೋಷನ ಜೊತೆಯಲ್ಲಿ ಕೂಡಿಕೊಂಡು ಮೊರ್ದೆಕೈ ಮತ್ತು ಯೆಹೂದ್ಯರನ್ನ ಕೊಲ್ಲಬೇಕು ಅಂತ ಸಂಚು ಹಾಕಿದ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಯೆಹೂದ್ಯರು ಇಸ್ರೇಲ್ ನಿಂದ ಬ್ಯಾಬಿಲೋನಿಗೆ ಬಂದಿದ್ರು. ಬ್ಯಾಬಿಲೋನ್ ಆ ಒಂದು ರಾಜ್ಯ ಇಸ್ರೇಲ್ ಎಲ್ಲ ಜನರನ್ನ ಅವರ ದೇಶಕ್ಕೆ ಕರ್ಕೊಂಡು ಹೋಗಿತ್ತು. ನಂತರ ನಾವು ನೋಡ್ತೇವೆ ಬ್ಯಾಬಿಲೋನ್ ನಿಂದ ಪರ್ಷಿಯನ್ನರು ಬ್ಯಾಬಿಲೋನ್ ಅವರನ್ನು ಸೋಲಿಸಿ ಪರ್ಷಿಯನ್ನರು ಆಳೋದನ್ನ ನಾವು ನೋಡ್ತೇವೆ. ಅದೇ ಪರ್ಷಿಯನ್ನ ರಾಜ ಅಹಷ್ವೇರೋಷನು ಅನ್ನೋದನ್ನ ನಾವು ನೋಡ್ತೇವೆ. ಇಲ್ಲಿ ಹಾಮಾನನ ಒಂದು ದ್ವೇಷ ಮೊರ್ದೆಕೈ ಮೇಲೆ ಇದ್ದಿದ್ದಕ್ಕೆ ಕಾರಣವನ್ನು ನಾವು ನೋಡ್ತೇವೆ. ಈ ಒಂದು ಇತಿಹಾಸದ ಹಿನ್ನೆಲೆಯನ್ನು ನಾವು ಹುಡ್ಕೊಂತ ಹೋಗುವಾಗ ಹಾಮಾನನು ಯಾವ ಹಿನ್ನೆಲೆಯಿಂದ ಬಂದನು, ಅವರ ವಂಶಾವಳಿ ಏನು, ಅದೇ ಪ್ರಕಾರ ಮೊರ್ದೆಕೈಯನ್ನು ಯಾವ ಹಿನ್ನೆಲೆಯಿಂದ ಬಂದಿದ್ದಾನೆ, ಅವನ ವಂಶಾವಳಿ ಏನು ಅಂತ ಒಂದು ಮಾಹಿತಿನ ನಾವು ಪಡ್ಕೊಳ್ಳೋಣ. ಎಸ್ತರಳು 3ನೇ ಅಧ್ಯಾಯ 1ನೇ ವಚನ. ಇದಾದ ನಂತರ ಅರಸನಾದ ಅಹಷ್ವೇರೋಷನು ಆಗಾಗನ ವಂಶದವನು ಹೆಮ್ಮೆದಾತನ ಮಗನೂ ಆದ ಹಾಮಾನನನ್ನು ಪದವಿಯಲ್ಲಿ ಹೆಚ್ಚಿಸಿ ಅವನಿಗೆ ದೊಡ್ಡ ಅಧಿಕಾರವನ್ನು ಕೊಟ್ಟು ತನ್ನ ಒಡ್ಡೋಲಗದ ಎಲ್ಲ ಸರದಾರರಲ್ಲಿ ಅವನಿಗೆ ಪ್ರಥಮ ಆಸನವನ್ನು ಅನುಗ್ರಹಿಸಿದನು. ಸೊ ಇಲ್ಲಿ ಹಾಮಾನನ ಒಂದು ಹಿನ್ನೆಲೆಯನ್ನು ನಾವು ನೋಡುವಾಗ ಇವನು ಯಾವ ಹಿನ್ನೆಲೆ ಅಂತ ನೋಡುವಾಗ ಇವನು ಹಗಾಗನ ಒಂದು ಹಿನ್ನೆಲೆ ಅಂತ ನಾವಿಲ್ಲಿ ನೋಡ್ತೇವೆ. ಅಗಾಗನ ವಂಶದವನು ಅಂತ ಇಲ್ಲಿ ವಚನ ಹೇಳುತ್ತೆ. ಹಂಗಾದ್ರೆ ಹಗಾಗ ಅನ್ನೋದು ಯಾರು ಅಂತ ನಾವು ನೋಡೋಣ.
ವಿಮೋಚನಾ ಕಾಂಡ 17ನೇ ಅಧ್ಯಾಯ ವಚನ 8ರಿಂದ 14. ಇಲ್ಲಿ ನೋಡುವಾಗ ಮೋಶೆಯ ಒಂದು ನಾಯಕತ್ವದಲ್ಲಿ ಇಸ್ರೇಲ್ ಜನರೆಲ್ಲರೂ ಕೂಡ ಆ ಒಂದು ಮರುಭೂಮಿಯಿಂದ ಆ ಒಂದು ಕಾನಾನ್ ದೇಶಕ್ಕೆ ಹೋಗುವಾಗ ಅಮಲ್ಯಕೆಯ ಒಂದು ದೇಶವು ಅವರಿಗೆ ಬಿಡ್ಲಿಲ್ಲ. ಅದರಿಂದ ದೇವರಿಗೆ ಬಹಳ ಕೋಪ ಬಂತು ಈ ಅಮಲ್ಯಕೆಯ ಒಂದು ದೇಶದವರ ಮೇಲೆ. ನಾವು ನೋಡ್ತೇವೆ ಇಸ್ರೇಲಿನ ಮೊದಲನೆಯ ರಾಜನಾದ ಸೌಲನ ಮೊದಲನೇ ರಾಜನಾದಾಗ ಮೊಟ್ಟ ಮೊದಲನೇದಾಗಿ ದೇವರು ಅವನಿಗೆ ಕೊಟ್ಟ ಒಂದು ಆಜ್ಞೆ ಏನಂದ್ರೆ, ಸಾಮುವೇಲನ ಮೂಲಕ ದೇವರು ಸೌಲನಿಗೆ ಒಂದು ಆಜ್ಞೆನ ಕೊಟ್ಟರು. ಆ ಒಂದು ಆಜ್ಞೆ ನಾವು ನೋಡ್ತೇವೆ 1 ಸಾಮುವೇಲನು 15ನೇ ಅಧ್ಯಾಯ 2-3. ಸೇನಾಧೀಶ್ವರನಾದ ಯೆಹೋವನು ನಿನಗೆ ಇಸ್ರಾಯೇಲ್ಯರು ಐಗುಪ್ತದಿಂದ ಬರುತ್ತಿರುವಾಗ ದಾರಿಯಲ್ಲಿ ಅಮಲೇಕರು ಅವರಿಗೆ ವಿರೋಧವಾಗಿ ನಿಂತು ತೊಂದರೆ ಪಡಿಸಿದರಿಂದ ನಾನು ಅವರಿಗೆ ಮುಯ್ಯಿ ತೀರಿಸುವೆನು. ಈಗ ನೀನು ಹೋಗಿ ಅವರನ್ನು ಸೋಲಿಸಿ ಅವರಿಗಿರುವುದನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡು. ಗಂಡಸರನ್ನು, ಹೆಂಗಸರನ್ನು, ಮಕ್ಕಳನ್ನು, ಶಿಶುಗಳನ್ನು, ಎತ್ತು, ಕುರಿ, ಕತ್ತೆ, ಒಂಟೆ ಇವುಗಳನ್ನು ಕನಿಕರವಿಲ್ಲದೆ ಕೊಂದು ಹಾಕು ಎಂದು ಹೇಳುತ್ತಾನೆ ಅಂದನು. ಸೊ ಇಲ್ಲಿ ದೇವರು ಒಂದು ಆಜ್ಞೆಯನ್ನು ಕೊಟ್ಟರು ಸಾಮುವೇಲನ ಮೂಲಕ ಸೌಲನಿಗೆ. ಅಮಲೇಕ ದೇಶದ ಎಲ್ಲಾ ಜನರನ್ನು, ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು, ಅರಸನನ್ನು, ಮಕ್ಕಳನ್ನು, ಹೆಂಗಸರನ್ನು ಎಲ್ಲರನ್ನು ನೀನು ಸಂಹಾರ ಮಾಡಬೇಕು ಅಂತ ಒಂದು ಆಜ್ಞೆಯನ್ನ ಸೌಲನಿಗೆ ಕೊಟ್ಟಾಗ ಇಲ್ಲಿ ನಾವು ನೋಡ್ತೇವೆ ಸೌಲನು ತನ್ನ ಅತ್ಯುತ್ತಮವಾದ ಕುರಿಗಳನ್ನ, ಎತ್ತುಗಳನ್ನ ಹಾಗೆ ಉಳಿಸಿಟ್ಕೊಂಡು ಮತ್ತು ರಾಜನನ್ನು ಹಾಗೆ ಬಿಟ್ಟಿಟ್ಟದನ್ನ ನಾವು ನೋಡ್ತೇವೆ. ಸೊ ದೇವರಿಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ. ಎಸ್ತರಳು 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಮೊರ್ದೆಕೈ ಯಾವ ಹಿನ್ನೆಲೆಯಿಂದ ಬಂದಿದ್ದು ಅಂತ ನಾವು ನೋಡ್ತೇವೆ. ಇದಕ್ಕಿಂತ ಮುಂಚೆ ನಾವು ನೋಡ್ತೇವೆ ಈ ಒಂದು ಹಾಮಾನನು ಹಗಾಗನ ಒಂದು ರಾಜನ ವಂಶಾವಳಿಯಿಂದ ಬಂದವನು ಅಂತ ನಮ್ಗೆ ಗೊತ್ತಾಯ್ತು. ಇವಾಗ ಮೊರ್ದೆಕೈನ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಎಸ್ತರಳು 2ನೇ ಅಧ್ಯಾಯ 5ನೇ ವಚನ. ಶೂಷನ್ ಕೋಟೆಯಲ್ಲಿ ಮೊರ್ದೆಕೈ ಎಂಬೊಬ್ಬ ಯಹೂದಿ ಮನುಷ್ಯನು ವಾಸಿಸುತ್ತಿದ್ದನು. ಇವನು ಬೆನ್ಯಾಮೀನ್ ಕುಲದ ಕೀಷನ ಮರಿಮಗನು, ಶಿಮ್ಗಿಯ ಮೊಮ್ಮಗನು, ಯಾಯೀರನ ಮಗನು ಆಗಿದ್ದನು. ಸೊ ಇಲ್ಲಿ ನಾವು ನೋಡುವಾಗ ಏನ್ ಅರ್ಥ ಆಗುತ್ತೆ ನಮ್ಗೆ ಅಂದ್ರೆ, ಇಲ್ಲಿ ಮೊರ್ದೆಕೈ ಎಂಬುವನು ಬೆನ್ಯಾಮೀನ್ ಕುಲದಿಂದ ಬಂದವನು, ಅಂದರೆ ಇವನು ಸೌಲನ ವಂಶಾವಳಿಯಿಂದ ಬಂದವನು ಅಂತ ನಮ್ಗಿಲ್ಲಿ ಅರ್ಥ ಆಗುತ್ತೆ. ಸೊ ಇವರ ಮೊರ್ದೆಕೈ ಆ ಒಂದು ಹಾಮಾನನ ಕಾಲಿಗೆ ಅಡ್ಡ ಬೀಳಿಲ್ಲ, ಅದಕ್ಕೋಸ್ಕರನು ಹಾಮಾನಿಗೆ ಬಹಳ ಕೋಪ ಇತ್ತು. ಬಟ್ ಅದರ ಹಿಂದೆ ನಾವು ನೋಡುವಾಗ ಅದು ಮಾತ್ರವಲ್ಲದೆ ಇವನು ಮೊರ್ದೆಕೈಯನ್ನು ಸೌಲನ ವಂಶಾವಳಿಯಿಂದ ಬಂದವನು ಮತ್ತು ಹಾಮಾನನು ಈ ಒಂದು ಹಗಾಗನ ಒಂದು ರಾಜನ ವಂಶದಲ್ಲಿ ಬಂದವನು. ಹೀಗೆ ಇವರ ವಿರೋಧ ಬಹಳ ಹಿಂದೆಯಿಂದನೇ ಇದೆ. ಸೊ ಅದಕ್ಕೋಸ್ಕರನೇ ಹಾಮಾನನಿಗೆ ಮೊರ್ದೆಕೈ ಮತ್ತು ಯಹೂದ್ಯರ ಮೇಲೆ ಬಹಳ ಕೋಪವಿತ್ತು. ಅವರನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಅಂತ ಒಂದು ಹಂಬಲ ಹಾಮಾನನಿಗೆ ಇರೋದನ್ನ ನಾವು ನೋಡ್ತೇವೆ. ಇಲ್ಲಿ ಮೊರ್ದೆಕೈ ಈಗಾಗಲೇ ಅವನ ಕಾಲಿಗೆ ಬಿದ್ದಿದ್ರೆ ಎಲ್ಲವೂ ಸರಿ ಹೋಗ್ಬಿಡ್ತಿತ್ತು. ಅವಾಗ ಹಾಮಾನನಿಗೆ ಬಹಳ ಕೋಪ ಬರ್ತಿರಲ್ವೇನೋ, ಮೇ ಬಿ ಕ್ಷಮಿಸ್ತಿದ್ನ ಏನೋ ಗೊತ್ತಿಲ್ಲ ನನಗೆ. ಬಟ್ ಆದ್ರೆ ಮೊರ್ದೆಕೈನ ಒಂದು ದೃಢ ನಂಬಿಕೆ ಮತ್ತು ದೇವರ ಮೇಲಿರುವಂತ ಗೌರವ, ಪ್ರೀತಿನ ನಾವು ನೋಡ್ತೇವೆ. ಅದಕ್ಕೋಸ್ಕರನೇ ಮೊರ್ದೆಕೈ ಯಾವ ಕಾರಣಕ್ಕೂ ಕೂಡ ಹಾಮಾನನ ಕಾಲಿಗೆ ಅಡ್ಡ ಬೀಳದೆ ಇರೋದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಸೊ ದೇವರನ್ನ ಪ್ರೀತಿ ಮಾಡೋದಂದ್ರೆ ಏನು?
ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಒಂದು ಕಾಂಪ್ರಮೈಸ್ ಸ್ಥಿತಿಗೆ ಬರಕೂಡದು. ದೇವರನ್ನ ಪ್ರೀತಿ ಮಾಡೋದಂದ್ರೆ ದೇವರಿಗೆ ಏನು ಇಷ್ಟನೋ ಅದನ್ನ ನಾವು ಇಷ್ಟಪಡೋದು, ದೇವರಿಗೆ ಏನು ಇಷ್ಟವಿಲ್ವೋ ಅಸಹ್ಯನೋ ಅದನ್ನ ಇಷ್ಟ ಪಡದೇ ಇರೋದು ಅಂತ ಒಂದು ಅರ್ಥ. ಸೊ ಇಲ್ಲಿ ಮೊರ್ದೆಕೈ ದೇವರಿಗೋಸ್ಕರ ನಿಂತ್ಕೊಳ್ಳೋದನ್ನ ನಾವು ನೋಡ್ತೇವೆ. ಅದಕ್ಕೋಸ್ಕರ ಅವನು ಬಹಳ ಕಷ್ಟವನ್ನ ಅನುಭವಿಸಬೇಕಾಗಿತ್ತು. ಸೊ ಅದೇ ತರ ನಾವು ಕೂಡ ದೇವರಿಗೋಸ್ಕರ ನಿಂತ್ಕೊಳ್ಳುವಾಗ ಕೆಲವು ಸಮಯದಲ್ಲಿ ನಮ್ಮ ಒಂದು ಕೆಲಸಕ್ಕೆ ಕುಂದಾಗಬಹುದು, ಸಂಬಂಧಗಳ ನಡುವೆ ಸಮಸ್ಯೆ ಆಗಬಹುದು ಮತ್ತು ಅನೇಕ ಲಾಭಗಳನ್ನ ನಾವು ಕಳ್ಕೋಬಹುದು. ಸೊ ಮೊರ್ದೆಕೈನ ಹಾಗೆ ದೇವರು ನಮಗೆ ಧೈರ್ಯವನ್ನು ಕೊಡಲಿ, ದೇವರಿಗೋಸ್ಕರ ನಿಂತ್ಕೊಳ್ಳಕ್ಕೆ ಅಂತ ನಾವು ಪ್ರಾರ್ಥಿಸೋಣ. ಸೊ ಇಲ್ಲಿ ಅಧ್ಯಾಯ 4 ನೋಡುವಾಗ, ಸೊ ಇಲ್ಲಿ ಹಾಮಾನನು ಮತ್ತು ಅರಸನು ಆಶ್ವರೋಷನು ಇಬ್ಬರು ಸೇರ್ಕೊಂಡು ಹೇಗೆ ಒಂದು ಒಳಸಂಚನ್ನು ನಡೆಸಿದ್ರು, ಮೊರ್ದೆಕೈ ಮತ್ತು ಯಹೂದ್ಯರನ್ನ ಸರ್ವನಾಶ ಮಾಡಲಿಕ್ಕೆ. ಎಸ್ತೇರಳು 4ನೇ ಅಧ್ಯಾಯ 1-3. ಮೊರ್ದೆಕೈಯು ನಡೆದದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು. ಗೋಣಿತಟ್ಟು ಕಟ್ಟಿಕೊಂಡವರು ಒಳಗೆ ಹೋಗಬಾರದೆಂದು ಅಪ್ಪಣೆಯಾಗಿತ್ತು. ಯಾವ ಯಾವ ಸಂಸ್ಥಾನಗಳಲ್ಲಿ ಅರಸನ ಆಜ್ಞೆಯು ನಿರ್ಣಯವು ಪ್ರಕಟವಾದವೋ ಅಲ್ಲೆಲ್ಲ ಯಹೂದ್ಯರೊಳಗೆ ಮಹಾ ದುಃಖವು, ಉಪವಾಸ ರೋದನ, ಪ್ರಲಾಪಗಳು ಉಂಟಾದವು. ಅನೇಕರು ಗೋಣಿತಟ್ಟನ್ನು ಹಾಸಿ ಬೂದಿ ಹಾಕಿಕೊಂಡು ಅದರ ಮೇಲೆ ಕೂತರು. ಮೊದಲನೇ ಅಂಶ ಇಲ್ಲಿ ನಾವು ಗಮನಿಸುವುದಾದ್ರೆ ಮೊರ್ದೆಕೈಯನ ದುಃಖಾತಿಶಯದ ಗೋಳಾಟ. ಸೊ ಇಲ್ಲಿ ನಾವು ನೋಡ್ತೇವೆ ಹೇಗೆ ಒಂದು ಆಜ್ಞೆಯನ್ನು ಹೊರಡಿಸಿದ್ರು. ಮೊರ್ದೆಕೈ ಮತ್ತು ಯಹೂದ್ಯರನ್ನೆಲ್ಲವನ್ನು ಕೊಲ್ಬೇಕಂತ ಇಲ್ಲಿ ಮೊರ್ದೆಕೈನಿಗೆ ಬಹಳ ದುಃಖ ಆಯಿತು. ದುಃಖ ಹಾಗೆ ಅವನ ಬಟ್ಟೆಗಳನ್ನೆಲ್ಲ ಹರ್ಕೊಂಡು ಗೋಣಿ ಚೀಲ ಹಾಕೊಂಡು ದುಃಖದಿಂದ ಗೋಳಾಡೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಅವನು ಮಾತ್ರ ಅಲ್ಲ, ಇಡೀ ಯಹೂದ್ಯ ಜನ ಸಮೂಹ ಎಲ್ಲರೂ ಕೂಡ ದುಃಖದಿಂದ ಗೋಳಾಡ್ತಾರೆ. ಸೊ ಇಲ್ಲಿ ಗಮನಿಸುವಾಗ ಒಂದು ಗೋಣಿತಟ್ಟು, ಒಂದು ಉಪವಾಸ, ಒಂದು ಗೋಳಾಟ ಇದನ್ನೆಲ್ಲ ಒಂದು ಹೋಲಿಕೆ ಮಾಡಿ ನೋಡುವಾಗ ಇಲ್ಲಿ ಯೋನ ಒಂದು ಪುಸ್ತಕದಲ್ಲಿ ಆಗುವಂತ ಘಟನೆ ನನಗೆ ಜ್ಞಾಪಕಕ್ಕೆ ಬರುತ್ತೆ. ಇಲ್ಲಿ ಯೋನ ಆ ಒಂದು ನಿನೆವೆ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. ಆದರೆ ಪ್ರಾರಂಭದಲ್ಲಿ ಅವನಿಗೆ ಇಷ್ಟ ಇರಲಿಲ್ಲ. ಆದ್ರೂ ದೇವರು ಹೇಳ್ತಾರೆ ದೇವರಿಗೆ ವಿಧೇಯರಾಗಿರ್ಬೇಕು ಅಂತ ಅವನು ಹೋಗಿ ಅಲ್ಲಿ ದೇವರ ವಾಕ್ಯವನ್ನ ಸಾರ್ದ. ಅಲ್ಲಿ ಅವನು ಎಚ್ಚರಿಕೆಯನ್ನ ಕೊಟ್ಟ, ಜನರಿಗೆ ನೀವು ಬದಲಾವಣೆ ಆಗಿಲ್ಲ ಅಂದ್ರೆ ನೀವೆಲ್ಲರೂ ಸಾಯ್ತಿರಿ, ಅದಕ್ಕೋಸ್ಕರ ಬದಲಾವಣೆ ಆಗ್ರಿ ಅಂತ ಅವನು ಹೇಳ್ದ. ಸೊ ಆದ್ರೆ ಇಲ್ಲಿ ನಾವು ನಿನೆವೆ ಪಟ್ಟಣದಲ್ಲಿರುವಂತಹ ಎಲ್ಲಾ ಜನರು, ರಾಜರು ಕೂಡ ಸೇರ್ಕೊಂಡು ತನ್ನನ್ನು ತಾನೇ ತಗ್ಗಿಸ್ಕೊಂಡು ಉಪವಾಸ ಮಾಡಿ ಗೋಣಿ ಚೀಲವನ್ನು ಅವ್ರ ಮೇಲೆ ಹಾಕೊಂಡು ಅವರು ದೇವರ ಹತ್ರ ಮೊರೆ ಇಟ್ರು. ದೇವರು ಅವರ ಪ್ರಾರ್ಥನೆಗೆ ಉತ್ತರ ಕೊಡೋದನ್ನ ನಾವಿಲ್ಲಿ ನೋಡ್ತೇವೆ. ಯೋನ 3ನೇ ಅಧ್ಯಾಯ 10ನೇ ವಚನ. ದೇವರು ನಿನೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು. ಸೊ ಇಲ್ಲಿ ದೇವರು ಗಮನಿಸಿದ್ರು, ಆ ಒಂದು ನಿನೆವಾ ಪಟ್ಟಣದ ಜನರು ಮತ್ತು ರಾಜನು ಎಲ್ಲರೂ ಕೂಡ ತಮ್ಮನ್ನು ತಾವೇ ತಗ್ಗಿಸ್ಕೊಂಡು ಬಟ್ಟೆಗಳೆಲ್ಲ ಹರ್ಕೊಂಡು ಗೋಣಿತಾಟ ಹಾಕೊಂಡು ಅವರು ದುಃಖದಿಂದ ದೇವರನ್ನ ಮೊರೆ ಹೊಕ್ಕಾಗ ದೇವರು ಅವರಿಗೆ ಸಹಾಯ ಮಾಡೋದನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ
ಎಸ್ತರಳ ಒಂದು ಪುಸ್ತಕದಲ್ಲಿ ನಾವು ನೋಡುವಾಗ ಯಹೂದ್ಯರು ಅವರು ಯಾವುದೇ ಒಂದು ಪಾಪವನ್ನ ಮಾಡಲಿಲ್ಲ. ಆದರೂ ಕೂಡ ಅವರು ಬಟ್ಟೆಗಳನ್ನು ಹರ್ಕೊಂಡು ಉಪವಾಸ ಮಾಡಿಕೊಂಡು ತಲೆಗೆ ಬೂದಿಯೆಲ್ಲ ಹಚ್ಕೊಂಡು ಇರಕ್ಕೆ ಕಾರಣ ಏನಂದ್ರೆ, ದೇವರೇ ನಾನು ಅಸಹಾಯಕ, ನನಗೆ ನಿನ್ನ ಸಹಾಯ ಅವಶ್ಯಕತೆ ಇದೆ ಅನ್ನೋದಕ್ಕೋಸ್ಕರ ಅವರು ಆ ರೀತಿಯಾಗಿ ಮಾಡಿದ್ರು. ಇವರು ಈ ರೀತಿಯಾಗಿ ತಮ್ಮನ್ನ ತಾವೇ ತಗ್ಗಿಸ್ಕೊಂಡು ದೇವರ ಮೇಲೆ ಅವಲಂಬಿತರಾದಾಗ ದೇವರಿಗೆ ಇವರಿಗೆ ಸಹಾಯ ಮಾಡಬೇಕು ಅಂತ ಅನ್ನಿಸ್ತು. ದೇವರು ಖಂಡಿತವಾಗ್ಲೂ ಅವರಿಗೆ ಸಹಾಯ ಮಾಡಿದ್ರು. ನಾವು ಬಹಳ ಸಮಸ್ಯೆದಲ್ಲಿ ನಮಗೆ ಏನ್ ಮಾಡಬೇಕು, ನಾವು ಅಸಹಾಯಕರಾದಾಗ, ನಮಗೆ ದಿಕ್ಕೇ ತೋಚದೆ ಇಲ್ಲದೆ ಇರುವಾಗ ನಾವು ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದ ಒಂದು ವಿಷಯ. ನಾವು ಯಾರ ಬಳಿಗೆ ಹೋಗ್ತೀವಿ ಅನ್ನೋದು ಒಂದು ಬಹಳ ಮುಖ್ಯವಾದ ಒಂದು ವಿಷಯ. ಸೊ ಇವತ್ತು ನಾನು ನಿಮ್ಮನ್ನ ಕೇಳೋದಂದ್ರೆ, ಇವತ್ತು ನಿಮ್ಮನ್ನ ಏನು ಕಾಡ್ತಾ ಇದೆ? ಸಭೆಯಲ್ಲಿ ನಡೆಯುವಂತ ಘಟನೆಗಳು ಏನಾದ್ರೂ ನಿಮ್ಮನ್ನ ಕಾಡ್ತಾ ಇದೆಯಾ? ಇಲ್ಲಿ ನಾವು ನೋಡ್ತೇವೆ, ನಮ್ಮ ಒಂದು ಭಾರತ ದೇಶ ಆಗ್ಲಿ, ಪ್ರಪಂಚದಲ್ಲಾಗ್ಲಿ ಕೊರೋನಾ ವೈರಸ್ ಇಂದ ಬಹಳ ಜನ ಸತ್ತೋಗಿದ್ದಾರೆ ಮತ್ತು ಕೆಲವರು ರೋಗಕ್ಕೆ ಪೀಡಿತರಾಗಿದ್ದಾರೆ. ಅನೇಕರು ಗೊಂದಲಗಳಿಗೆ ಒಳಗಾಗಿದ್ದಾರೆ. ಈ ಒಂದು ಸಮಸ್ಯೆಯಿಂದ ನಾವು ಬಹಳ ನೊಂದು ಹೋಗಿದ್ದೇವ, ಜಿಗುಪ್ಸೆಗೊಂಡಿದ್ದೇವ. ನಮ್ಮ ಫ್ಯಾಮಿಲಿ ಸಿಚುವೇಶನ್ ಬಗ್ಗೆ ನಮಗೆ ಬಹಳ ನೋವು ಇದೆಯಾ, ಕಷ್ಟ ಇದೆಯಾ, ಅಥವಾ ನಮ್ಮದೇ ಆದ ಒಂದು ಪಾಪದ ಬಗ್ಗೆ ನಮಗೆ ಗೊಂದಲ ಇದೆಯಾ, ಸಂಕಷ್ಟಗಳು ಇದೆಯಾ? ಸೊ ಈ ರೀತಿಯಾದಾಗ ನಮಗೆ ಭರವಸೆ ನೀಡುವಂತ ಒಬ್ಬರೇ ಒಬ್ರು ಅಂದ್ರೆ ಅವ್ರ ದೇವರು, ಜೀವ ಸ್ವರೂಪವುಳ್ಳ ನಮ್ಮ ದೇವರು. ದೇವರ ಹತ್ರ ನಾವು ಹೋದಾಗ ಅಸಹಾಯಕರಾಗಿ ತಗ್ಗಿಸ್ಕೊಂಡು ದೇವರು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡ್ತಾರೆ. ಸೊ ನಮಗಿರುವಂತಹ ಕಷ್ಟಗಳು ನಮ್ಮನ್ನ ತಳ್ಳಬೇಕು ದೇವರ ಕಡೆ ತಿರ್ಕೊಳ್ಳಕ್ಕೆ. ಎರಡನೇ ಅಂಶ ನಾವು ನೋಡೋದಾದ್ರೆ ಎಸ್ತರಳನ ವಿಧೇಯತೆ. ಎಸ್ತರಳು 4ನೇ ಅಧ್ಯಾಯ 4-9. ಎಸ್ತೇರಳ ಸೇವಕಿಯರು ಕಂಚುಕಿಗಳು ರಾಣಿಯಾದ ಆಕೆಯ ಬಳಿಗೆ ಬಂದು ಅದನ್ನು ತಿಳಿಸಿದಾಗ ಆಕೆಯು ಬಹಳವಾಗಿ ಕಳವಳಗೊಂಡು ಮೊರ್ದೆಕೈಗೆ ವಸ್ತ್ರಗಳನ್ನು ಕಳುಹಿಸಿ ಗೋಣಿ ತಟ್ಟನ್ನು ತೆಗೆದುಬಿಟ್ಟು ಇವುಗಳನ್ನು ಧರಿಸಿಕೋ ಎಂದು ಹೇಳಿಸಿದಳು. ಆದರೆ ಅವನು ಅವುಗಳನ್ನು ಸ್ವೀಕರಿಸಲಿಲ್ಲ. ಆಗ ಆಕೆ ಅರಸನಿಂದ ತನ್ನ ಸೇವೆಗೋಸ್ಕರ ನೇಮಿಸಲ್ಪಟ್ಟಿದ್ದ ಹತಾಕನೆಂಬ ರಾಜಕಂಚುಕೆಯನ್ನು ಕರೆಸಿ, ನೀನು ಮೊರ್ದೆಕೈಯ ಬಳಿಗೆ ಹೋಗಿ ಇದೇನು, ಯಾಕೆ ಎಂದು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳುಹಿಸಿದಳು. ಹತಾಕನು ಅರಮನೆಯ ಬಾಗಿಲಿನ ಮುಂದಿರುವ ಪಟ್ಟಣದ ಬಯಲಿಗೆ ಮೊರ್ದೆಕೈಯ ಹತ್ತಿರ ಹೋದಾಗ ಮೊರ್ದೆಕೈಯು ತನಗೆ ಸಂಭವಿಸಿದ್ದೆಲ್ಲವನ್ನು ಹಾಮಾನನು ಯಹೂದ್ಯರನ್ನು ನಾಶ ಮಾಡಲು ಅಪ್ಪಣೆ ಪಡೆದುಕೊಳ್ಳುವುದಕ್ಕಾಗಿ ರಾಜಭಂಡಾರಕ್ಕೆ ತೂಕ ಮಾಡಿ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಸರಿಯಾದ ಹಣದ ಗಂಟು ಇಷ್ಟೆಂಬುದನ್ನು ಅವನಿಗೆ ತಿಳಿಸಿದ್ದಲ್ಲದೆ, ತಮ್ಮನ್ನು ಸಂಹರಿಸುವುದಕ್ಕೋಸ್ಕರ ಶೂಷಾನಿನಲ್ಲಿ ಪ್ರಕಟವಾದ ರಾಜಶಾಸನದ ಒಂದು ಪ್ರತಿಯನ್ನು ಕೊಟ್ಟು ಇದನ್ನು ಎಸ್ತೇರಳಿಗೆ ತೋರಿಸಿ ವಿವರಿಸು, ಮತ್ತು ಆಕೆಯು ಅರಸನ ಬಳಿಗೆ ಹೋಗಿ ಅವನು ಕೃಪೆ ತೋರಿಸುವಂತೆ ಅವನ ಸನ್ನಿಧಿಯಲ್ಲಿ ತನ್ನ ಜನರಿಗೋಸ್ಕರ ಬಿನ್ನಹ ಮಾಡಲಿ ಎಂದು ಹೇಳಿ ಕಳುಹಿಸಿದನು. ಹತಾಕನು ಹಿಂದಿರುಗಿ ಬಂದು ಎಸ್ತೇರಳಿಗೆ ಮೊರ್ದೆಕೈಯ ಮಾತುಗಳನ್ನು ತಿಳಿಸಲು. ಸೊ ಇಲ್ಲಿ ಮೊರ್ದೆಕೈನ ಮೂಲಕ ಎಸ್ತೇರಳಿಗೆ ಗೊತ್ತಾಯ್ತು ಹೇಗೆ ಹಾಮಾನನು ಮತ್ತು ರಾಜ ಈ ರೀತಿಯಾದ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ, ಎಲ್ಲರನ್ನೂ ಕೂಡ ಕೊಲ್ಲಬೇಕು, ಸಂಹಾರ ಮಾಡಬೇಕು ಅನ್ನೋ ಒಂದು ವಿಷಯ ಅವಳಿಗೆ ಗೊತ್ತಾಯ್ತು. ಸೊ ಇಲ್ಲಿ ಮೊರ್ದೆಕೈ ಮತ್ತು ಎಸ್ತೇರಳಿಗೆ ಇರುವಂತ ಒಂದು ಸಂಬಂಧ ಅಂದ್ರೆ, ಮೊರ್ದೆಕೈ ಮಾವನಾಗಿದ್ದ, ಬಟ್ ಆದ್ರೂ ಎಸ್ತೇರಳು ಅವರ ತಂದೆ ತಾಯಿ ತೀರೋದಾಗ ತಾನೇ ತಂದೆಯಾಗಿದ್ದು ಎಸ್ತೇರಳನ್ನ ಬಹಳ ಪ್ರೀತಿಸಿದ. ಸೊ ಇಲ್ಲಿ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡೋದಾದ್ರೆ, ಎಸ್ತೇರಳು ಮೊರ್ದೆಕೈನಿಗೆ ತನ್ನ ಸ್ವಂತ ಮಗಳ ಹಾಗೆ ಇದ್ದಳು. 2ನೇ ಅಧ್ಯಾಯ ಎಸ್ತೇರಳು 2ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, ಇಲ್ಲಿ ಎಸ್ತೇರಳು ರಾಣಿಯಾಗಿ ಅರಮನೆಗೆ ಹೋದಾಗ ಅವನು ಆ ಒಂದು ಅರಮನೆಯ ಒಂದು ಬಾಗಿಲಿನಲ್ಲಿ ಹೋಗಿ ಅವನು ವಿಚಾರವನ್ನು ತಿಳ್ಕೊಂತಿದ್ದ. ಎಸ್ತೇರಳ ಹೇಗಿದ್ದಾಳೆ, ಅವಳು ಚೆನ್ನಾಗಿದ್ದಾಳ ಅಂತ ಅವನು ಮಾಹಿತಿಯನ್ನ ಪಡ್ಕೊಂತಿದ್ದ. ಎಷ್ಟೊಂದು ಪ್ರೀತಿ ಮೊರ್ದೆಕೈನಿಗೆ ಎಸ್ತೇರಳ ಮೇಲೆ ಇತ್ತು.
ಸೊ ಇಲ್ಲಿ ಎಸ್ತೇರಳು 4ನೇ ಅಧ್ಯಾಯ 8ನೇ ವಚನದಲ್ಲಿ ಇಲ್ಲಿ ಮೊರ್ದೆಕೈ ಒಂದು ಮಾಹಿತಿಯನ್ನ ಕಳಿಸ್ತಾನೆ. ಎಸ್ತೇರಳಿಗೆ ಹೇಳ್ತಾನೆ, ನೀನು ಹೋಗಿ ರಾಜನ ಹತ್ರ ಹೋಗಿ ಎಲ್ಲಾ ಯಹೂದ್ಯರಿಗೋಸ್ಕರ ಕರುಣೆಯನ್ನ ಕೋರು, ಅವರಿಗೆ ಕೃಪೆಯನ್ನು ತೋರಿಸುವಂತೆ ನೀನು ಬೇಡ್ಕೋ ಅಂತ ಅವನು ಹೇಳ್ದ. ಸೊ ಇಲ್ಲಿ ಮೊರ್ದೆಕೈ ಎಸ್ತೇರಳನ್ನ ಬಹಳ ಪ್ರೀತಿಸ್ದ. ಆದ್ರೆ ಮೊರ್ದೆಕೈನಿಗೆ ತನ್ನ ದೇಶದ ಮೇಲೆ, ತನ್ನ ದೇಶದ ಜನರ ಮೇಲೆ ಅಪಾರವಾದ ಪ್ರೀತಿ ಇದ್ದಿದ್ರಿಂದ ಎಸ್ತೇರಳು ನೀನು ರಾಜನ ಮುಂದೆ ಹೋಗಿ ನೀನು ರಿಸ್ಕ್ ತಗೋಬೇಕು ಅಂತ ಅವನು ಹೇಳೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಇಲ್ಲಿ ಎಸ್ತೇರಳು ಹೇಗೆ ತನ್ನ ಭಯವನ್ನ ವ್ಯಕ್ತಪಡಿಸ್ತಾಳೆ ಅಂತ ನಾವಿಲ್ಲಿ ಗಮನಿಸ್ತೇವೆ. ಎಸ್ತೇರಳು 4ನೇ ಅಧ್ಯಾಯ 10ರಿಂದ 11. ಎಸ್ತೇರಳು ಅವನನ್ನು ತಿರುಗಿ ಮೊರ್ದೆಕೈಯ ಹತ್ತಿರ ಕಳಿಸಿ, ಅರಸನು ಕರೆಸಿದರೆ ಹೊರತು ಅವನ ಬಳಿಗೆ ಒಳಗಣ ಪ್ರಾಕಾರಕ್ಕೆ ಹೋಗುವವರು ಮರಣದಂಡನೆಗೆ ಪಾತ್ರರಾಗುವರು ಎಂಬ ಒಂದೇ ನಿಯಮವು ಎಲ್ಲಾ ಸ್ತ್ರೀ ಪುರುಷರಿಗುಂಟು. ಯಾರ ಕಡೆಗೆ ಅವನು ತನ್ನ ಸುವರ್ಣ ದಂಡವನ್ನು ಚಾಚುವನೋ ಅವರು ಮಾತ್ರ ಜೀವದಿಂದುಳಿಯುವರೆಂಬುದು ಅರಸನ ಎಲ್ಲಾ ಸೇವಕರಿಗೂ ಸಂಸ್ಥಾನಗಳ ಎಲ್ಲಾ ಜನರಿಗೂ ಗೊತ್ತುಂಟಲ್ಲ. ನನಗಂತೂ 30 ದಿನಗಳಿಂದ ಅರಸನ ಬಳಿಗೆ ಹೋಗುವುದಕ್ಕೆ ಆಮಂತ್ರಣವಾಗಲಿಲ್ಲ ಎಂದು ಹೇಳಿಸಿದಳು. ಸೊ ಅಲ್ಲಿ ಒಂದು ಕಾನೂನು, ಒಂದು ಪದ್ಧತಿ ಏನಿತ್ತಂದ್ರೆ, ರಾಜನು ಹೇಳಿ ಕಳಿಸದ ಹೊರತು ಯಾರು ಕೂಡ ರಾಜನ ಸಮ್ಮುಖದಲ್ಲಿ ಹೋಗೋ ಹಾಗೆ ಇರಲಿಲ್ಲ. ಅಕಸ್ಮಾತ್ ಆಗಿ ಅದನ್ನು ಮೀರಿ ಯಾರಾದ್ರೂ ಹೋದ್ರೆ ರಾಜ ಅವರಿಗೆ ಮರಣ ದಂಡನೆಯನ್ನ ವಿಧಿಸಬಹುದಾಗಿತ್ತು. ಸೊ ಇಲ್ಲಿ ಯಾರಾದ್ರೂ ಅಕಸ್ಮಾತ್ ಹೋಗಿ ರಾಜ ಅವ್ರನ್ನ ಕ್ಷಮಿಸಿದ್ರೆ, ಅಂದ್ರೆ ಸುವರ್ಣ ದಂಡವನ್ನು ತೆಗೆದು ಮೇಲೆ ಎತ್ತಿ ಅವ್ರನ್ನ ಕ್ಷಮಿಸಿದ್ರೆ ಅವ್ರು ಉಳಿತಾ ಇದ್ರು. ಇಲ್ಲಾಂದ್ರೆ ಯಾರೆಲ್ಲ ರಾಜನ ಕರೀದಿರ ಹೋಗ್ತಾರೋ ಅವರಿಗೆ ಮರಣದಂಡನೆ ಶಿಕ್ಷೆ ಆಗ್ತಾ ಇತ್ತು. ಈ ಒಂದು ವಿಚಾರ ಎಸ್ತೇರಳು ಮೊರ್ದೆಕೈನಿಗೆ ಹೇಳಿದ್ಲು. ಮತ್ತು ಎಸ್ತೇರಳು ಹೇಳಿದ್ಲು, 30 ದಿನದಿಂದ ರಾಜನನ್ನ ಕರೆದಿಲ್ಲ, ಸೊ ಅದಕ್ಕೋಸ್ಕರ ನಾನು ಹೋದ್ರೆ ನಾನು ಸಾಯೋ ಒಂದು ಪರಿಸ್ಥಿತಿ ಬರಬಹುದು ಅಂತ ಇಲ್ಲಿ ಎಸ್ತೇರಳು ಮೊರ್ದೆಕೈನಿಗೆ ಹೇಳಿ ಕಳಿಸಿದ್ರು. ಎಸ್ತೇರಳು 4ನೇ ಅಧ್ಯಾಯ 12ರಿಂದ 14ನೇ ವಚನ ನಾವು ನೋಡೋದಾದ್ರೆ, ಹತಾಕನು ಎಸ್ತೇರಳ ಮಾತುಗಳನ್ನು ಮೊರ್ದೆಕೈಗೆ ತಿಳಿಸಿದಾಗ ಅವನು ತಿರುಗಿ ಎಸ್ತೇರಳಿಗೆ, ಯಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಸೊ ಇಲ್ಲಿ ಮೊರ್ದೆಕೈ ಆ ಒಂದು ಎಸ್ತೇರಳಿಗೆ ಒಂದು ಧೈರ್ಯವನ್ನು ತುಂಬಿಸ್ತಾನೆ ಮತ್ತು ಪ್ರೀತಿಯಿಂದ ಸತ್ಯವನ್ನ ಹೇಳ್ತಾನೆ. ಹೇಗೆ ಮನವೊಲಿಸ್ತಾನೆ ನೋಡ್ರಿ. ಮೊದಲನೇದಾಗಿ ಎಸ್ತೇರಳಿಗೆ ಹೇಳ್ತಾನೆ, ನೀನು ಅನ್ಕೊಂಬಾರ್ದು ನೀನು ಅರಮನೆಯಲ್ಲಿ ಇದೆಯಾ, ಅದಕ್ಕೋಸ್ಕರ ನೀನು ಯಾವಾಗ್ಲೂ ಕ್ಷೇಮದಿಂದ ಇರ್ತೀಯ ಅಂತ. ಆದ್ರೆ ಒಂದು ಟೈಮ್ ಬರುತ್ತೆ, ನೀನು ಕೂಡ ಯೆಹೂದ್ಯಳು ಅಂತ ರಾಜನಿಗೆ ಗೊತ್ತಾಗಿ ನೀನು ಮತ್ತು ನಿನ್ನ ಕುಟುಂಬದವರೆಲ್ಲರೂ ಕೂಡ ಸಾಯ್ತೀರಾ ಅಂತ ಹೇಳ್ತಾನೆ. ಇನ್ನೊಂದು ವಿಷಯ ಮೊರ್ದೆಕೈ ಹೇಳೋದಂದ್ರೆ, ನೀನು ಈ ಸಮಯದಲ್ಲಿ ಯೆಹೂದ್ಯರನ್ನ ಕಾಪಾಡದೇ ಇದ್ದಲ್ಲಿ ಯೆಹೂದ್ಯರಿಗೆ ಸಹಾಯ ಬೇರೆ ಕಡೆಯಿಂದ ಖಂಡಿತವಾಗ್ಲೂ ದೇವರು ಕೊಡ್ತಾರೆ, ಆದ್ರೆ ನೀನು ಮತ್ತು ನಿನ್ನ ಕುಟುಂಬ ನಾಶವಾಗುತ್ತೆ. ಇನ್ನೊಂದು ವಿಷಯ ಮೊರ್ದೆಕೈ ಹೇಳೋದಾದ್ರೆ, ಎಸ್ತೇರಳಿಗೆ ದೇವರು ಈ ಒಂದು ಅರಮನೆಯಲ್ಲಿ ರಾಣಿಯನ್ನಾಗಿ ನಿನ್ನ ಇಟ್ಟಿರೋ ಒಂದು ಏನಕ್ಕೆ ಇಟ್ಟಿದೆ ಅಂದ್ರೆ ನಿನ್ನ ಒಂದು ಜನರನ್ನ ರಕ್ಷಿಸಬೇಕು ಅಂತಾನೆ. ಅದಕ್ಕೋಸ್ಕರನೇ ದೇವರು ನಿನ್ನನ್ನ ಅರಮನೆಯಲ್ಲಿ ಇಟ್ಟಿದ್ದಾರೆ. ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಬೇಕು ಅಂತ ಇಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಮೊರ್ದೆಕೈ ಒಂದು ಪ್ರೀತಿ, ಜನರ ಮೇಲಿರೋ ಒಂದು ಪ್ರೀತಿ ನಾವು ಗಮನಿಸೋದಾದ್ರೆ, ತಂದೆಯಾದ ದೇವರಿಗೆ ನಮ್ಮ ಮೇಲಿರೋ ಒಂದು ಪ್ರೀತಿ ನಮಗೆ ಮನವರಿಕೆ ಆಗುತ್ತದೆ. ಹೇಗೆ ಇಲ್ಲಿ ಮೊರ್ದೆಕೈ ತನ್ನ ಜನರಿಗೋಸ್ಕರ ತನ್ನ ಮಗಳಾದ ಎಸ್ತೇರಳನ್ನ ಬಲಿಯಾಗಿ ಕೊಡಕ್ಕೆ ಸಿದ್ಧವಾಗಿದ್ದಾನೋ, ಅದೇ ರೀತಿಯಲ್ಲಿ
ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ನಾವು ಸುರಕ್ಷಿತವಾಗಿರ್ಬೇಕು, ನಾವು ರಕ್ಷಣೆ ಹೊಂದಬೇಕು, ನಮಗೆ ನಿತ್ಯ ಜೀವನ ಸಿಗಬೇಕು ಅನ್ನೋದಕ್ಕೋಸ್ಕರ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತವನ್ನು ಶಿಲುಬೆಯಲ್ಲಿ ಅವರು ಅರ್ಪಿಸಿದ್ರನ್ನ ನಾವಿಲ್ಲಿ ನೋಡ್ತೇವೆ. ಸೊ ಇಲ್ಲಿ ಹಾಮಾನನಿಗೆ ಕೋಪ ಬಂದಿದೆ, ವಿರೋಧವಾಗಿದ್ದಾನೆ ಅಂತ ನಾವು ಗಮನಿಸೋದಾದ್ರೆ ಇಲ್ಲಿ ಸೈತಾನನ ನಾವು ನೋಡಬಹುದು. ಸೈತಾನನಿಗೆ ಇಷ್ಟ ಇಲ್ಲ ಯಹೂದ್ಯರು ಜೀವಂತವಾಗಿರೋದು. ಸೈತಾನನಿಗೆ ಏನ್ ಇಷ್ಟ ಅಂದ್ರೆ ಯಹೂದ್ಯರ ವಂಶನೇ, ಅವರ ಪೀಳಿಗೆಯನ್ನೇ ನಾಶ ಮಾಡಬೇಕು ಮತ್ತು ಅವರ ಮೂಲಕ ಯೇಸು ಕ್ರಿಸ್ತು ಯಾವುದೇ ರೀತಿಯಲ್ಲಿ ಬರಬಾರದು ಅನ್ನೋ ಒಂದು ಗುರಿ ಸೈತಾನನಿಗೆ ಇತ್ತು. ಆದ್ರೆ ದೇವರ ಗುರಿ ಬಹಳ ದೊಡ್ಡದು. ದೇವರ ಒಂದು ಚಿತ್ತವನ್ನು ಯಾರು ಕೂಡ ಮುರಿಯಕ್ಕೆ ಆಗಲ್ಲ. ಸೊ ಇಲ್ಲಿ ನಾವು ಮೊರ್ದೆಕೈನ ಒಂದು ಜೀವನವನ್ನು ಗಮನಿಸಿದಾಗ ಅವನಿಗೆ ಒಂದು ಬಹಳ ಹತ್ತಿರವಾದ ಒಂದು ಸಂಬಂಧ ಎಸ್ತೇರಳ ಜೊತೆಯಲ್ಲಿ ಇತ್ತು. ಆದರೂ ಅವನಿಗೆ ದೇವರ ಒಂದು ಚಿತ್ತ ನೆರವೇರಿಸೋದು ಬಹಳ ಮುಖ್ಯವಾಗಿತ್ತು. ಸೊ ನಮ್ಮ ಸಂಬಂಧಗಳ ನಡುವೆ ನಮ್ಮ ಅಪ್ಪ ಅಮ್ಮ ಜೊತೆಲಿರಲಿ, ನಮ್ಮ ಹೆಂಡತಿ ಗಂಡ ಜೊತೆಯಲ್ಲಿ, ಮಕ್ಕಳ ಜೊತೆಯಲ್ಲಿ, ಮತ್ತು ನಮಗೆ ಬಹಳ ಹತ್ತಿರವಾಗಿರುವಂತ ಸ್ನೇಹಿತರು, ಇವರು ಸಂಬಂಧಗಳು ಬರುವಾಗ ನಮಗೆ ಯಾವುದು ಮುಖ್ಯ ಆಗುತ್ತೆ? ಸಂಬಂಧ ಬಹಳ ಮುಖ್ಯನಾ ಅಥವಾ ದೇವರ ಚಿತ್ತ ನೆರವೇರಿಸೋದು ನಮಗೆ ಮುಖ್ಯ ಅಂತ ತೋರುತ್ತಾ? ಇದು ನಾವು ಯೋಚಿಸಬೇಕಾಗಿದೆ. ಎಸ್ತೇರಳು 4ನೇ ಅಧ್ಯಾಯ 15-17. ಆಗ ಎಸ್ತೇರಳು, ನೀನು ಹೋಗಿ ಶೂಷನಿನಲ್ಲಿ ಸಿಕ್ಕುವ ಎಲ್ಲಾ ಯಹೂದ್ಯರನ್ನು ಕೂಡಿಸು. ನೀವೆಲ್ಲರೂ 3 ದಿನ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ. ಅದರಂತೆ ನಾನು ನನ್ನ ಸೇವಕಿಯರೊಡನೆ ಉಪವಾಸದಿಂದಿರುವೆನು. ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು. ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕೈಗೆ ಮರಳಿ ಹೇಳಿಸಿದಳು. ಮೊರ್ದೆಕೈಯು ಹಿಂದಿರುಗಿ ಹೋಗಿ ಎಸ್ತೇರಳು ಹೇಳಿದಂತೆಯೇ ಮಾಡಿದನು. ಇಲ್ಲಿ ಮೊರ್ದೆಕೈ ಎಸ್ತೇರಳಿಗೆ ಹೇಳುವಂತ ಒಂದು ವಾಕ್ಯಗಳು ಎಸ್ತೇರಳಿಗೆ ಅರ್ಥ ಆಗುತ್ತೆ ಮತ್ತು ಯಾವುದು ಸರಿ ಅದು ಮಾಡಬೇಕು ಅಂತ ತೋಚುತ್ತೆ. ಅದಕ್ಕೋಸ್ಕರನೇ ಎಸ್ತೇರ್ ಹೇಳ್ತಾರೆ, ನಾನು ಹೋಗಕ್ಕೆ ತಯಾರಾಗಿದ್ದೀನಿ, ಸಿದ್ಧವಾಗಿದ್ದೀನಿ, ಆದ್ರೆ ನಾನು ಸತ್ರು ಕೂಡ ಸಾಯಬಹುದು ಅಂತ ಒಂದು ವಿಚಾರವನ್ನ ಇಲ್ಲಿ ಹೇಳಕ್ಕೆ ಬಯಸ್ತಾಳೆ. ಸೊ ಇಲ್ಲಿ ಖಂಡಿತವಾಗ್ಲೂ ದೇವರ ಒಂದು ಚಿತ್ತ ನೆರವೇರೋದನ್ನ ನಾವು ನೋಡ್ತೇವೆ. ಆಮೇಲೆ ಇಲ್ಲಿ ಎಸ್ತೇರಳು ಇನ್ನೊಂದು ಕೂಡ ಹೇಳ್ತಾಳೆ, ನಾನು ನನ್ನ ಒಂದು ಶಕ್ತಿಯನ್ನ ಮಾಡಕ್ಕೆ ಆಗಲ್ಲ, ಅದಕ್ಕೋಸ್ಕರ ಮೊರ್ದೆಕೈಗೆ ತಿಳಿಸ್ತಾಳೆ, ನೀನು ಮತ್ತು ಯಹೂದ್ಯರೆಲ್ಲರೂ ಕೂಡ್ಕೊಂಡು 3 ದಿನ ಉಪವಾಸ ಮಾಡ್ರಿ ಅಂತ ಅಲ್ಲಿ ಹೇಳ್ತಾಳೆ. ನಾನು ಕೂಡ ನನ್ನ ಒಂದು ಸ್ನೇಹಿತರ ಜೊತೆಯಲ್ಲಿ ನಾನು ಕೂಡ ಉಪವಾಸ ಮಾಡ್ತೇನೆ ಅನ್ನೋ ಒಂದು ವಿಷಯವನ್ನ ಅವಳು ತಿಳಿಸ್ತಾಳೆ. ಸೊ ಇಲ್ಲಿ ಉಪವಾಸ ಅಂತ ನೋಡುವಾಗ ಆ ಒಂದು ಯಹೂದ್ಯರ ಪದ್ಧತಿಯಲ್ಲಿ ಉಪವಾಸದ ಜೊತೆಯಲ್ಲಿ ಯಾವಾಗಲೂ ಕೂಡ ಪ್ರಾರ್ಥನೆ ಜೊತೆಗೆ ಕೂಡಿತ್ತು. ಉಪವಾಸ ಅಂತ ಮಾತ್ರ ಇಲ್ಲಿ ಬರೆದಿದೆ, ಆದ್ರೆ ಉಪವಾಸ ಅಂತ ಅನ್ನುವಾಗ ಉಪವಾಸ ಮತ್ತು ಪ್ರಾರ್ಥನೆ ಅಂತ ಒಂದು ಜ್ಞಾಪಕಕ್ಕೆ ಬರುತ್ತದೆ. ಸೊ ಇಲ್ಲಿ ಉಪವಾಸ ಮತ್ತು ಪ್ರಾರ್ಥನೆಯನ್ನ ಯಹೂದ್ಯರೆಲ್ಲರೂ ಕೂಡ ಮಾಡೋದನ್ನ ನಾವು ನೋಡ್ತೇವೆ. ಬಹಳ ಮುಖ್ಯವಾದ ಒಂದು ವಿಷಯ ಏನಂದ್ರೆ, ನಮಗೆ ಬಹಳ ಕಷ್ಟ ಅಂತ ಅನಿಸುವಾಗ, ಬಹಳ ವಿಷಯಗಳು ನಮಗೆ ಕಷ್ಟ ಅಂತ ಅನಿಸ್ಬೋದು, ಬಹಳ ನೋವು ಅನಿಸ್ಬೋದು, ಜಿಗುಪ್ಸೆ ಆಗ್ಬೋದು, ಭಾರ ಆಗ್ಬೋದು. ಅವಾಗ ನಾವು ಏನ್ ಮಾಡ್ತೀವಿ? ಯಾರ ಹತ್ರ ಹೋಗಿ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿ ಆಗುತ್ತೆ. ಫಿಲಿಪಿಯರಿಗೆ 4ನೇ ಅಧ್ಯಾಯ 6-7 ನಾವು ನೋಡುವಾಗ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಸೊ ಇಲ್ಲಿ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಬಹಳ ಗೊಂದಲದಲ್ಲಿರುವಾಗ ಚಿಂತೆ ಮಾಡಬಾರ್ದು, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬಾರ್ದು. ಆದರೆ ಅದರ ಬದಲಾಗಿ ನಾವು ದೇವರ ಹತ್ರ ಹೇಳ್ಕೊಂಡು ನಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ಸಲ್ಲಿಸಬೇಕು. ಮತ್ತು ದೇವರಿಂದ ನಮಗೆ ಬರುವಂಥದ್ದು ಶಾಂತಿ, ಸಮಾಧಾನ ಮತ್ತು ಜ್ಞಾನ ಬರೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಸೊ ಅದಕ್ಕೋಸ್ಕರ ನಾವು ದೇವರ ಹತ್ರ ಹೋಗೋದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಗಮನಿಸುವಾಗ ಮೊರ್ದೆಕೈ ಮತ್ತು ಎಸ್ತೇರಳ ಒಂದು ತೀರ್ಮಾನ ಅಂತ ಗಮನಿಸುವಾಗ, ಮೊರ್ದೆಕೈನಿಗೆ ಆ ಒಂದು ಆಯ್ಕೆ ಐತಿ ಏನ್ ಮಾಡ್ಬೇಕು ಅಂತ. ಅವನು ಹೋಗಿ ಹಾಮಾನನು ನಮ್ಮ ಜನರಿಗೆ, ನನಗೆ ಮತ್ತು ನಮ್ಮ ಜನರಿಗೆ ಈ ತರ ಮಾಡ್ತಾನಲ್ಲ, ನಾನು ಹೋಗಿ ಯಾರಿಗೂ ಗೊತ್ತಿಲ್ದಿರ ಅವನು ಕೊಂದ್ಬಿಡ್ಬೇಕು ಅಂತ ಅವನು
ಮುಂಚಾಕಬಹುದಾಗಿತ್ತು. ಆ ಒಂದು ಆಯ್ಕೆ ಅವನಲ್ಲಿ ಇತ್ತು, ಆದ್ರೆ ಅವನು ಆ ತರ ಮಾಡಲಿಲ್ಲ. ಅದರ ಬದಲಾಗಿ ಅವನು ದೇವರ ಹತ್ರ ಹೋಗಿ ಅಳುದನ್ನ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಎಸ್ತರ್ ಕೂಡ, ನಾನು ಇವಾಗ ಅರಮನೆಯಲ್ಲಿ ಇದ್ದೀನಿ, ನಾನು ರಾಣಿಯಾಗಿದ್ದೀನಿ, ನಾನು ಯಹೂದ್ಯಳು ಅಂತ ಗೊತ್ತಾದ್ರೆ ನಾನು ರಾಣಿ ಆಗಿರ್ತೀನೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಯಾಕೆ ಮೊರ್ದೆಕೈನ ಮಾತನ್ನು ಕೇಳಬೇಕು ಅಂತ ಅವಳು ಅವಿಧೇಯಗಳಾಗಿ ಕೂಡ ಇದ್ದಿರಬಹುದಾಗಿತ್ತು. ಆ ತರ ಒಂದು ಆಯ್ಕೆ ಅವಳು ಮಾಡಬಹುದಾಗಿತ್ತು. ಆದರೆ ಅವಳು ಸರಿಯಾಗಿ ಆಯ್ಕೆಯನ್ನು ತಗೋತಾಳೆ, ಅವಳು ವಿಧೇಯಳಾಗಿ ಇರೋದನ್ನ ನಾವು ಗಮನಿಸ್ತೇವೆ. ದೇವರು ನಮ್ಮನ್ನ ಬೇರೆ ಬೇರೆ ಕಡೆಯಲ್ಲಿ ಇಟ್ಟಿದ್ದಾರೆ, ಬೇರೆ ಬೇರೆ ಪಾತ್ರವನ್ನು ಕೊಟ್ಟಿದ್ದಾರೆ, ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ, ಕೆಲಸವನ್ನ ಕೊಟ್ಟಿದ್ದಾರೆ. ಸೊ ನಮ್ಮದೇ ಆದಂತ ಒಂದು ಆಯ್ಕೆ ಇದೆ, ನಮಗೆ ಸ್ವಾತಂತ್ರ್ಯ ಇದೆ. ದೇವರಿಗೆ ವಿಧೇಯರಾಗಿ ನಡಿಬಹುದು ಅಥವಾ ದೇವರಿಗೆ ಅವಿಧೇಯರಾಗಿ ಕೂಡ ನಾವು ನಡ್ಕೋಬಹುದು. ಬಟ್ ನಾವು ಏನ್ ಮಾಡ್ತೇವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ನಾವು ಗಮನಿಸೋದಾದ್ರೆ, ದೇವರಿಗೆ ಈಗಾಗಲೇ ಮುಂಚೆನೆ ಗೊತ್ತಿದ್ದು ಹಾಮಾನ ಎಂಬ ಒಂದು ವ್ಯಕ್ತಿ ದೊಡ್ಡ ಒಂದು ಆಸನ ಅವನಿಗೆ ಸಿಗುತ್ತೆ, ಅವನು ಪ್ರಖ್ಯಾತಿ ಆಗ್ತಾನೆ, ಅವನಿಗೆ ಎಲ್ಲಾ ಒಂದು ಅಧಿಕಾರ ಸಿಕ್ಬಿಡುತ್ತೆ, ಅವನು ಯಹೂದ್ಯರೆಲ್ಲರನ್ನು ಕೂಡ ಸಂಹಾರ ಮಾಡ್ಬೇಕಂತ ತೀರ್ಮಾನ ಮಾಡ್ತಾನೆ ಅಂತ ಮುಂಚೆನೆ ದೇವರಿಗೆ ಗೊತ್ತಿದ್ರಿಂದ ದೇವರು ವಾಸ್ಟಿಯೊಂದು ರಾಣಿಯನ್ನ ತೆಗೆದು ಎಸ್ತರಳೊಂದು ರಾಣಿಯನ್ನ ಆ ಒಂದು ಅರಮನೆಯಲ್ಲಿ ಹಾಕ್ತಾರೆ. ಇದೆಲ್ಲ ಮಾಡಿದವ್ರು ಯಾರು? ದೇವರಿಗೆ ಮುಂಚೆನೆ ಗೊತ್ತಿತ್ತು ಈ ತರ ನನ್ನ ಜನರು ನಾಶ ಆಗ್ಬಾರ್ದು, ಅವ್ರಿಗೋಸ್ಕರ ಏನಾದ್ರೂ ಸಹಾಯ ಮಾಡಬೇಕು ಅಂತ ಪ್ಲಾನ್ ಮಾಡಿ ದೇವರು ಮುಂಜಾಗ್ರತೆಯನ್ನು ವಹಿಸಿ ಎಸ್ತರಳನ್ನ ಅಲ್ಲಿ ರಾಣಿಯಾಗಿ ಇಡೋದನ್ನ ಅಲ್ಲಿ ನಾವು ಗಮನಿಸ್ತೇವೆ. ಸೊ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಾಗ ನಾವೇನ್ ಮಾಡ್ತೇವೆ? ಆಯ್ಕೆ ತಗೋತೇವೆ, ಸರಿಯಾದ ಆಯ್ಕೆಯನ್ನ ಮಾಡ್ತೇವೆ, ಅಥವಾ ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ನಾವು ರಿಸ್ಕ್ ತಗೊಂಡಿರಂಗೆ, ನಮಗೆ ಒಂದು ಸುಲಭ ಆಗುವ ಹಾಗೆ, ನಮಗೆ ಒಂದು ಅನುಕೂಲ ಆಗುವ ಹಾಗೆ ಒಂದು ಜೀವನವನ್ನ ಮಾಡ್ತೇವೆ. ಓಕೆ, ಸೊ ನಾವು ಆ ರೀತಿ ಮಾಡಿದ್ರೆ ದೇವರಿಂದ ಬರುವಂತ ಎಲ್ಲಾ ಆಶೀರ್ವಾದಗಳನ್ನ ಖಂಡಿತವಾಗ್ಲೂ ಕಳ್ಕೊತೀವಿ. ನಾವು ದೇವರಿಗೆ ಗೊತ್ತಿದೆ ಎಸ್ತರಳನ್ನ ಆ ಒಂದು ಪ್ರಮೋಟ್ ಮಾಡಿ, ಅಂದ್ರೆ ಅವಳ ರಾಣಿಯನ್ನಾಗಿ ಮಾಡಿ ಹೇಗೆ ಜನರನ್ನ ರಕ್ಷಿಸಬೇಕಂತ. ಅದೇ ರೀತಿಯಲ್ಲಿ ನಾವು ಇಲ್ಲಿ ಗಮನಿಸ್ತೇವೆ, ಯೋಸೆಫ್ ಅನ್ನೋನ್ನ ದೇವರು 44 ನ ಒಂದು ಆಸ್ಥಾನದಲ್ಲಿ ಸೂಪರ್ವೈಸರ್ ಆಗಿರೋನ್ನ ಜೈಲಿಗೆ ಕಳಿಸ್ತಾರೆ ಕೈದಿಯನ್ನಾಗಿ. ಅವನಿಗೆ ಪ್ರಮೋಷನ್ ಮಾಡಲ್ಲ, ಅದ್ರ ಬದಲಾಗಿ ಡಿ ಪ್ರಮೋಟ್ ಮಾಡ್ತಾರೆ. ಓಕೆ, ಅವನ್ನ ಮಾಡಿದಾಗ ಅದರಲ್ಲೂ ಕೂಡ ದೇವರ ಒಂದು ಕೈವಾಡ ಇದನ್ನ ನೋಡ್ತೇವೆ. ದೇವರು ಅವನನ್ನ ತನ್ನ ಜನರನ್ನ ಅವನನ್ನ ಅಲ್ಲಿ ಇಡೋದ ಕಾರಣ ಅಂದ್ರೆ ಅವನ ಮೂಲಕ ಜನರನ್ನ ರಕ್ಷಿಸಬೇಕು ಅನ್ನೋದು ಕಾರಣಕ್ಕೋಸ್ಕರ. ಅಂದ್ರೆ ನಾವು ಮೇಲೆ ಬರಲಿ, ಮೇಲಿನ ಸ್ಥಾನಕ್ಕೆ ಬರಲಿ ಅಥವಾ ಕೆಳಗಿನ ಸ್ಥಾನಕ್ಕೆ ಹೋಗ್ಲಿ, ದೇವರು ನಮ್ಮನಲ್ಲಿ ಇಟ್ಟಾಗ ದೇವರು ಏನೋ ಒಂದು ಕೆಲಸ ನಮ್ಮ ಮೂಲಕ ಮಾಡಬೇಕು ಅಂತಿದ್ದಾರೆ, ಜನರಿಗೆ ಸಹಾಯ ಮಾಡಬೇಕು ಅಂತಿದ್ದಾರೆ, ದೇವರ ಚಿತ್ತವನ್ನು ನೆರವೇರಿಸಬೇಕು ಅಂತಿದ್ದಾರೆ ಅಂತ ನಾವು ಅನ್ಕೊಂಡು ನಾವು ದೇವರಿಗೆ ಸಂತೋಷ ಪಡಿಸುವ ಹಾಗೆ ದೇವರ ಚಿತ್ತದಂತೆ ನಡ್ಕೋತೀವ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ರೋಮಾಪುರದವರು 8ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡುವಾಗ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. ಅಂದ್ರೆ ಇಲ್ಲಿ ವಚನದಲ್ಲಿ ಹೇಳುತ್ತೆ ಅಂದ್ರೆ, ನಾವು ದೇವರನ್ನ ಪ್ರೀತಿಸಿದಾಗ ನಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತೋ ಅದು ನಮ್ಮ ಒಳ್ಳೆಯದಕ್ಕೇನೆ. ಸೊ ಇಲ್ಲಿ 15-17 ಎಸ್ತರಳು ದೇವರಿಗೋಸ್ಕರ, ದೇವರ ಜನರಿಗೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿಡೋದನ್ನ ನಾವಿಲ್ಲಿ ನೋಡ್ತೇವೆ. ಸೊ ಅದೇ ರೀತಿಯಾಗಿ ನಾವು ಕೂಡ ಜನರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಕೆಲವು ಸಮಯದಲ್ಲಿ ರಿಸ್ಕ್ ತಗೋಬೇಕು. ಎಸ್ತರಲ್ಲ ಹಾಗೆ ಈ ಸಮಯದಲ್ಲಿ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ತೇವೆ. ನಮ್ಮ ಹೃದಯವನ್ನು ಮತ್ತು ನಮ್ಮ ಮನಸ್ಸನ್ನು ಶಿಲುಬೆ ಮೇಲೆ ಕೇಂದ್ರೀಕರಿಸುವ ಒಂದು ಸಮಯವಾಗಿದೆ. ಇಲ್ಲಿ ಯೋಹಾನನ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಸೊ ಇಲ್ಲಿ ದೇವರು ತನ್ನ ಒಬ್ಬನೇ ಮಗ ನಮಗೋಸ್ಕರ ಕೊಟ್ಟಿದ್ದಾರೆ, ಅರ್ಪಿಸಿದ್ದಾರೆ ಅಂತ ನಾವು ಇಲ್ಲಿ ಗಮನಿಸ್ತೇವೆ. ಮತ್ತು ಇಬ್ರಿಯರಿಗೆ 5ನೇ ಅಧ್ಯಾಯ 7-10 ನಾವು ಗಮನಿಸುವಾಗ, ಕ್ರಿಸ್ತನು ತಾನು ಭೂಲೋಕದಲ್ಲಿ ಇದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆಗೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ
ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೇದಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಇಲ್ಲಿ ನಾವು ನೋಡ್ತೇವೆ, ನಮ್ಮಂತ ಸಾಧಾರಣವಾದ ಮನುಷ್ಯರು ನಾವು ಕೆಲವೊಮ್ಮೆ ದೇವರಿಗೆ ವಿಧೇಯರಾಗಿರಲ್ಲ, ಅವಿಧೇಯರಾಗಿರ್ತೀವಿ. ಅದಕ್ಕೋಸ್ಕರ ನಾವು ಅನೇಕ ಸಂಕಟಗಳನ್ನು ಅನುಭವಿಸ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತರು ವಿಧೇಯರಾಗಿರೋದ್ರಿಂದ, ದೇವರಿಗೆ ವಿಧೇಯರಾಗಿರೋದ್ರಿಂದ ಅನೇಕ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಮತ್ತು ಯೇಸು ಕ್ರಿಸ್ತು ನಮಗೆ ಬಹಳ ಉದಾಹರಣೆ ಆಗಿದ್ದಾರೆ. ಹೇಗೆ ದೇವರಿಗೆ ವಿಧೇಯರಾಗಿದ್ದರಿಂದ ಸಂಕಷ್ಟ ಪಡ್ತಾರೋ ಅದೇ ರೀತಿ ಯೇಸು ಕ್ರಿಸ್ತು ನಮಗೆ ಹೇಳ್ಕೊಡ್ತಾರೆ, ದೇವರಿಗೆ ವಿಧೇಯರಾಗಿರುವಾಗ ಅನೇಕ ಕಷ್ಟಗಳು ಬರುವಾಗ ನಾವು ಅದನ್ನ ಸಹಿಸ್ಕೋಬೇಕು ಅಂತ ಅಲ್ಲಿ ದೇವರು ಯೇಸು ಕ್ರಿಸ್ತು ನಮಗೆ ಅವರ ವಿಧೇಯತೆ ಮೂಲಕ ನಮಗೆ ಕಲಿಸ್ಕೊಡ್ತಾರೆ. ಸೊ ಇವಾಗ ನಾವು ತೀರ್ಮಾನ ಮಾಡಬೇಕಾಗಿದೆ, ದೇವರ ಒಂದು ಪ್ರೀತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯೇಸು ಕ್ರಿಸ್ತನ ಈ ಭೂಮಿಗೆ ಕೊಟ್ಟಿದ್ದು ಮತ್ತು ಯೇಸುವಿನ ವಿಧೇಯತೆಯನ್ನು ಅರ್ಥ ಮಾಡಿಕೊಂಡು ನಾವು ಕೃತಜ್ಞತೆಯುಳ್ಳ ಒಳ್ಳೆ ಶಿಷ್ಯ ಜೀವನವನ್ನ ಮಾಡಬೇಕಾಗಿದೆ. ಕರ್ತನ ಭೋಜನಕ್ಕಾಗಿ ಪ್ರಾರ್ಥಿಸೋಣ, ರೊಟ್ಟಿಗಾಗಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಕೃತಜ್ಞತೆಗಳು, ಧನ್ಯವಾದಗಳು. ನಾವು ಕೃತಜ್ಞತೆಯಾಗಿದ್ದು ನೀವು ಮಾಡಿದ ಒಂದು ತ್ಯಾಗವನ್ನ ಅರ್ಥ ಮಾಡಿಕೊಂಡು ಯೇಸು ಕ್ರಿಸ್ತು ನಮಗೆ ನೀವು ಕೊಟ್ಟಿದ್ದೀರಿ, ಅವ್ರನ್ನ ಶಿಲ್ಬೆ ಮೇಲೆ ನೀವು ಹಾಕಿದ್ದೀರಿ. ನಮ್ಮ ಒಂದು ಪಾಪಕ್ಕೆ ದಂಡನೆಯನ್ನು ಯೇಸು ಕ್ರಿಸ್ತು ಅನುಭವಿಸಿದರೆ ನಾವು ಕೃತಜ್ಞತೆಯಿಂದ ಇದ್ದು ನಾವು ನಿಮ್ಮನ್ನ ಪ್ರೀತಿಸಬೇಕು, ನೀತಿವಂತಿಕೆಯನ್ನ ಪ್ರೀತಿಸಬೇಕು, ನಿಮಗೆ ವಿಧೇಯರಾಗಿರಬೇಕು. ಅದಕ್ಕಾಗಿ ಎಲ್ಲಾ ರೀತಿಯಾದ ಸಹಾಯ ಮಾಡಿ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ದ್ರಾಕ್ಷರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಬಹಳ ಸ್ತೋತ್ರ ಮತ್ತು ಧನ್ಯವಾದಗಳು. ಮತ್ತು ಯೇಸು ಕ್ರಿಸ್ತು ವಿಧೇಯರಾಗಿದ್ದರಿಂದಾನೇ ಇವತ್ತು ನಾವು ಶಿಷ್ಯರಾಗಿದ್ದೀವಿ. ನಮ್ಮ ಎಲ್ಲಾ ಪಾಪಗಳ ಕ್ಷಮಾಪಣೆಯಾಗಿದೆ, ನಮಗೆ ಇವತ್ತು ನಿತ್ಯ ಜೀವ ಸಿಕ್ಕಿದೆ. ಇದಕ್ಕೋಸ್ಕರ ನಾವು ಕೃತಜ್ಞತೆಯಾಗಿಂದ ಇದ್ದು ನಾವು ಕೂಡ ನಿನಗೆ ವಿಧೇಯರಾಗಿ ನಡ್ಕೊಳ್ಳಕ್ಕೆ ನಮಗೆ ಸಹಾಯ ಮಾಡಿ. ಈ ಪ್ರಾರ್ಥನೆಯನ್ನು ದೇವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಧನ್ಯವಾದಗಳು. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಆರಸಿ ನಿಮ್ಮುಖ ಜೀವ ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಆರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ದಾಸನು
ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ನುಖ ಜೀವಮಾನವುಳ್ಳ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ನುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೇ ಸರ್ವವೆಂದು, ದಾಸನು ನಾ. ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ ದೇವಾ, ದಾಸನು ನಾ. ನಿಜವಾಗ್ಲೂ ಬಹಳ ಅದ್ಭುತವಾದಂತಹ ಒಂದು ಸಂದೇಶವಾಗಿತ್ತು. ಸಹೋದರಿಗೆ ವಂದಿಸುತ್ತೇವೆ. ಖಂಡಿತವಾಗಿ ಮೊರ್ದೆಕೈಯ ಒಂದು ಕಷ್ಟ, ಆ ನೋವುಗಳ ಮಧ್ಯದಲ್ಲಿ ಮತ್ತು ಎಸ್ತರಳ ಒಂದು ವಿಧೇಯತೆ, ಆತನಿಗೆ ಕೊಡುವಂಥ ಗೌರವ ಆಗಿರ್ಬೋದು ಅಥವಾ ಆತನ ಮಾತುಗಳಿಗೆ ಪ್ರತಿಕ್ರಿಯೆ ಮಾಡೋದಾಗಿರ್ಬಹುದು, ಆ ಇಬ್ಬರ ಒಂದು ಹೃದಯದಿಂದ, ಆ ಒಂದು ಗುಣದಿಂದ ಅನೇಕ ಜನಗಳಿಗೆ ಸಹಾಯವಾಗುವಂಥದ್ದು ನಾವು ನೋಡ್ತೇವೆ. ನಿಜವಾಗ್ಲೂ ಅದೇ ರೀತಿಯಾಗಿ ನಾವು ನೋಡಿದಾಗ ಯೇಸು ಕ್ರಿಸ್ತರು ಕೂಡ ಬಹಳ ದೊಡ್ಡ ಪದವಿಯಲ್ಲಿ ದೇವರಾಗಿದ್ದರೂ ಕೂಡ ತನ್ನ ಮಹೋನ್ನತ ಪದವಿಯನ್ನು ಬಿಟ್ಟು ನಮಗಾಗಿ ಆ ದೇವರಿಗೆ ವಿಧೇಯನಾಗಿ ಅನೇಕ ಕಷ್ಟಗಳು, ನೋವುಗಳು ಸಹಿಸಿಕೊಳ್ಳುವುದನ್ನು ನೋಡ್ತೇವೆ. ಸಹೋದರ ಸಹೋದರಿ, ನಾನು ನಂಬುತ್ತೇನೆ, ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಒಂದು ಸಣ್ಣ ಒಂದು ವಿಧೇಯತೆ ತೋರಿಸಿದಾಗ ಅಥವಾ ಆ ಹೃದಯ ಇರುವಾಗ, ಕಷ್ಟ ನೋವುಗಳ ಮಧ್ಯದಲ್ಲಿ ಆ ಒಂದು ಹೃದಯ ಇದ್ದಾಗ ಏನೆಲ್ಲ ಅದ್ಭುತಗಳು ಆಗ್ಬೋದು ಅಂತ ನಾನು ಕಲಿತ್ಕೊಂಡಿದ್ದೀನಿ. ನಾನು ನಂಬುತ್ತೀನಿ ಖಂಡಿತ ನಿಮಗೆಲ್ಲರಿಗೂ ಕೂಡ ಈ ವಾಕ್ಯಗಳು ಸಹವಾಗಿದೆ ಎಂಬುದಾಗಿ. ಈ ಒಂದು ಸಮಯದಲ್ಲಿ ಕೆಲವೊಂದು ಪ್ರಕಟಣೆಗಳಿದೆ. ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಲವು ಪ್ರಕಟಣೆಗಳಿವೆ, ದಯವಿಟ್ಟು ಗಮನಿಸಿ. ಪ್ರತಿ ಭಾನುವಾರ ನಮ್ಮ ನಿಯಮಿತ ಇಂಗ್ಲಿಷ್, ಕನ್ನಡ, ತಮಿಳು ಭಾಷೆಗಳಲ್ಲಿ ಬೆಳಗ್ಗೆ 9:30ಕ್ಕೆ ಆನ್ಲೈನ್ ಮತ್ತು ಯೂಟ್ಯೂಬ್ ಲಿಂಕ್ಗಳ ಮೂಲಕ ಸಭೆ ನಡೆಸಲಾಗುತ್ತದೆ. ನಿಮ್ಮ ತಿಂಗಳ ಕಾಣಿಕೆಯನ್ನು ನಮ್ಮ ಸಭೆಯ ಅಕೌಂಟಿಗೆ ಕಳುಹಿಸಬೇಕಾಗಿ ವಿನಂತಿ. ವಾರದ ಕಾಣಿಕೆಯನ್ನು ರಾಜು ಅವರ ನಂಬರಿಗೆ ಕಳುಹಿಸಬೇಕಾಗಿ ವಿನಂತಿ. ಎಲ್ಲ ಶಿಷ್ಯರಿಗಾಗಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಡಿಸಲಾಗಿದೆ. ಇದರ ಶೀರ್ಷಿಕೆ ಬಲಶಾಲಿಯಾಗಿರು. ಇದರ ದಿನಾಂಕ ಅಕ್ಟೋಬರ್ 19ರಿಂದ 25ರವರೆಗೆ. ಸಮಯವನ್ನು ದಯವಿಟ್ಟು ಗಮನಿಸಿ. ಸಮಯ ಸಂಜೆ 7:30ರಿಂದ ಮುಂಜಾನೆ 5 ಗಂಟೆಯವರೆಗೆ. ಈ ಸಮ್ಮೇಳನದ ನೋಂದಣಿ ಶುಲ್ಕ ನೀವು ಅಕ್ಟೋಬರ್ 18ರ ಮುಂಚೆ ಕೊಡುವುದಾದರೆ $10, ದಿನಾಂಕ 19ರ ಮೇಲ್ಪಟ್ಟು ಕೊಟ್ಟರೆ $15. ಧನ್ಯವಾದಗಳು. Good morning, brothers and sisters. I hope last Sunday, most of you were able to be part of the curriculum training, the new curriculum training, Faith Viva Now. Now, going on to
this curriculum, we are going to emphasize on empowering the family conversation so that we could synchronize all age levels in a family to understand what they learn on a Sunday school can be also be used as an instrument during their family conversation or family divorce. So to say, as each age level learns the same Bible point in this curriculum, families are united in placing God at the center of their busy lives. Amidst the chaos of everyday living, Faith Weaver now brings peace, joy, and hope to children and their families as well. Now, to take it further, student handbook is something where every student is going to have as they attend this curriculum. So we are already preparing the teachers, the volunteers from KKC, Children's Ministry, pre-teens, and also the teens. So this student books is going to be for the KG students to first and second standard student, third and fourth standard student, pre-KG, pre-teens, and the teens children. So each of them will use this handbook as a material to help them with the family conversation or the family divorce. So the parents are requested to ensure that they have a follow-up on the children's ministry teachings or sessions or the classes they attend using this student handbook to do devotions or have family conversation. So this is going to be for various students, as I mentioned, from KKC to preteens and then also for the teens. So each of this book is supposed to be with the children. So I request all the parents, the children, and the youth ministry leaders to specially note down these points. Now we need the count of children in all these ministries from each of the regions, so we could order these books and make it available for all the students. The cost of this student manual or the student guide would be between 55 rupees to 75 rupees for the period of 1 year. So for the 1 year period time, these students will use the single guide, which is going to cost you between 55 rupees to 75 rupees. Parents need to purchase this for this student guide for each of your children. Now, plan is to start this new curriculum from 1st November, Sunday, for all age groups. Again, for the preteens, it could be on a Saturday or a Sunday session, and the teens will have the regular Saturday sessions as well, when this curriculum will be used, as well as the student's guide can be used as a follow-up for the midweek or the family divorce. Now, please provide all the leaders, all the volunteers should provide us the count on or before Sunday 18, that is next Sunday, so that the order can be placed with Group India, and these student guides can be made available before the curriculum start, which is 1st November. So the family groups will ensure that these copies are being received and then be supplied to every family that has required this or ordered this student guide. So that's the announcement for today. Thank you. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳು ಅನೇಕರ ಜೀವನಗಳು ಎಷ್ಟೊಂದು ಅದ್ಭುತವಾಗಿದೆ ದೇವರೇ. ನಿಜವಾಗ್ಲೂ ಎಷ್ಟರ ಒಂದು ಹೃದಯ ಒಂದು ಪ್ರಾಣಿ ಆಗಿದ್ರೂ ಕೂಡ ಒಂದು ಮೊರ್ದೆಕೆಯ ಮಾತನ್ನು ಕೇಳುವಂಥದ್ದು, ಅದಕ್ಕೆ ವಿಧೇಯತೆಯನ್ನು ತೋರಿಸುವಂಥದ್ದು ಮತ್ತು ನಿನಗೆ ಬೇಜಾರಾಗಿರುವಂಥದ್ದು ನೋಡಿದಾಗ ಎಷ್ಟೊಂದು ಅದ್ಭುತಗಳನ್ನು ನಾವು ನೋಡ್ತೇವೆ. ನಿಜವಾದ ದೇವರೇ, ಈ ವಾಕ್ಯದಲ್ಲಿರುವಂಥ ಎಲ್ಲ ಅದ್ಭುತ ವ್ಯಕ್ತಿಗಳ ಜೀವನಗಳು ನೋಡಿದಾಗ, ವಾಕ್ಯಗಳು ನೋಡಿದಾಗ ನಮ್ಮ ಹೃದಯದಲ್ಲಿ ನಮ್ಮ ಜೀವನದಲ್ಲಿ ಅನೇಕ ಸಹಾಯ ಆಗುವಂಥದ್ದು. ಅದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ನೀನು ಕೊಟ್ಟಂಥ ವಾಕ್ಯಗಳಿಗಾಗಿ, ಕೊಟ್ಟಂಥ ಈ ಜೀವನಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಮತ್ತು ನಮ್ಮ ಜೀವನದಲ್ಲಿ ಆ ಒಂದು ವಿಷಯವನ್ನು ಹಿಂಬಾಲಿಸುವಂತೆ ಮತ್ತು ಅಳವಡಿಸಿಕೊಳ್ಳುವಂತೆ ನಿನ್ನ ಸಹಾಯ ಮಾಡು. ಕೊಟ್ಟಂಥ ಈ ಸಮಯಕ್ಕಾಗಿ ಸ್ತೋತ್ರ ಹೇಳ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ಪರಿಶುದ್ಧ ನಾಮದಲ್ಲಿ ಬೇಡ ನಂಬಿ ಆಶೀರ್ವಾದ ಹೊಂದಿದ ಜೀವನ ತಂದೆ. ಆಮೆನ್.